ದರ್ಶನ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಚಿತ್ರರಂಗ ಇದುವರೆಗೂ ಮೌನವಾಗಿತ್ತು. ಈಗ ಒಬ್ಬೊಬ್ಬರೇ ತಮ್ಮ ಧ್ವನಿನ ಎತ್ತುತ್ತಾ ಇದ್ದಾರೆ. ಅಂದರೆ ಇತ್ತೀಚೆಗೆ ವಾಣಿಜ್ಯ ಮಂಡಳಿಯ ವಿಷಯಕ್ಕೆ ಬಂದರೆ ವಾಣಿಜ್ಯ ಮಂಡಳಿ ಕೂಡ ಯಾವುದೇ ರೀತಿಯ ಮಾತುಗಳನ್ನು ನಾಡದೆ ಮೌನಿಯಾಗಿತ್ತು. ಅಂದರೆ ಬ್ಯಾನ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ನಮ್ಮ ಇದರಲ್ಲಿ ಬರೋದಿಲ್ಲ. ಅಂದರೆ ನಮ್ಮ ವಾಣಿಜ್ಯ ಮಂಡಳಿಯ ಏನು ಈ ಪ್ರಕರಣ ಇದೆ, ಈ ಪ್ರಕರಣ ಈ ಮಟ್ಟಕ್ಕೆ ತಂದು ನಾವು ಬ್ಯಾನ್ ಮಾಡಬೇಕು ಬೇಡ ಅನ್ನೋ ವಿಷಯನ ಏನು ಚರ್ಚೆ ಮಾಡ್ತೀವಿ. ಇದಿನ್ನು ತನಿಖೆ ಹಂತದಲ್ಲಿದೆ ಅಂತ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಮತ್ತು ಸದಸ್ಯರು ಸಭೆ ಕರೆದು ಹೇಳಿದರು. ಅದಾದ ನಂತರ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಇದೇ ಫಸ್ಟ್ ಟೈಮ್ ತಮ್ಮ ಮೊದಲ ರಿಯಾಕ್ಷನ್ ನೀಡಿದ್ದಾರೆ. ಏನು ಅಂತಂದರೆ ಮಾಧ್ಯಮದವರ ಮುಂದೆ ಬಂದುಬಿಟ್ಟು ಸುದೀಪ್ ಅವರು ಹೇಳಿದ್ದಿಷ್ಟು ಏನು ಅಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿ ಹತ್ಯೆ ಆಗಿದೆ. ಮೊದಲು ರೇಣುಕಾಸ್ವಾಮಿ ಅವರ ಕುಟುಂಬಕ್ಕೆ ಅದು ನ್ಯಾಯ ಸಲ್ಲಿಸಬೇಕು, ನ್ಯಾಯ ಸಿಗಬೇಕು ಅನ್ನೋ ರೀತಿಯಾದಂಥ ಮಾತುಗಳನ್ನಾಡಿದ್ದಾರೆ. ಅಂದರೆ ಅಲ್ಲಿಗೆ ಅವರು ಪರ ವಿರೋಧ ಅನ್ನೋ ವಿಷಯ ಎತ್ತಿಲ್ಲ ಅಲ್ಲಿ. ಈಗ ಯಾರ ಪರವಾಗಿಯೂ ಮಾತಾಡದೆ ಈಗ ತನಿಖೆ ನಡೀತಿದೆ. ತನಿಖೆ ವಿಚಾರ ತುಂಬ ಸೂಕ್ತವಾಗಿ ಆಗಬೇಕು, ನ್ಯಾಯ ಸಿಗಬೇಕು, ಅದಿಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಆಮೇಲೆ ದರ್ಶನ್ ಮತ್ತು ನಮ್ಮ ಸ್ನೇಹ ಇದ್ರೂ ಕೂಡ ಇಲ್ಲಿ ತಪ್ಪು ಯಾರು ಮಾಡಿದ್ರು ಅದು ತಪ್ಪು ಕಾನೂನು ಪ್ರಕಾರ ಏನು ತನಿಖೆ ನಡೀಬೇಕು, ತನಿಖೆ ಆದ ನಂತರ ಅದು ತಪ್ಪು ಸರಿಗಳು ಹೊರಗೆ ಬರ್ತದೆ. ಅದಾದ ನಂತರ ಶಿಕ್ಷೆ ಆಗ್ತದೆ. ಯಾರೇ ಆಗಿರಲಿ, ಯಾರೇ ತಪ್ಪು ಮಾಡಿದ್ರು ಅದು ಶಿಕ್ಷೆ ಅನುಭವಿಸಬೇಕು ಅನ್ನೋ ರೀತಿಯಾದಂಥ ಮಾತುಗಳನ್ನಾಡಿದ್ದಾರೆ ಸುದೀಪ್. ಮತ್ತು ಅದರ ಜೊತೆಗೆ ಯಾವುದೇ ವಿಷಯ ಆಗಲಿ, ಒಬ್ಬ ಕಲಾವಿದ ತಪ್ಪು ಮಾಡ್ದ ಅಥವಾ ಕಲಾವಿದನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇ ಚರ್ಚೆಗಳು ಅಥವಾ ಸುದ್ದಿಗಳು ಹೊರಬಂದರೂ ಕೂಡ ಅದು ಚಿತ್ರರಂಗಕ್ಕೆ ಒಂದು ಕಪ್ಪು ಚುಕ್ಕೆ ಆಗುತ್ತೆ. ಅಂದರೆ ಕಪ್ಪು ಚುಕ್ಕೆ ಆಗೋ ರೀತಿ ಮಾಧ್ಯಮದವರೆಲ್ಲ ಬಿಂಬಿಸ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ಅಂತ ಸುದೀಪ್ ಹೇಳಿದರು. ಒಟ್ಟಾರೆ ಸುದೀಪ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಹೇಳಿದ್ದಿಷ್ಟು. ತನಿಖೆ ನಡೀತಾ ಇದೆ. ತನಿಖೆ ಬಿಟ್ಟರು ಬೇರೆ ಏನು ಇದು ಮಾಡೋಕ್ಕಾಗಲ್ಲ. ಬಟ್ ಈಗ ನಾವೇ ಯಾವುದೇ ಒಂದು ಈ ಥರ ಘಟನೆ ನಡೆದಾಗ ಅಂದರೆ ಮೊದಲು ಒಂದು ಸಣ್ಣ ಏನೋ ಪೇನ್ ಇದೆ ಅಂತ ಅಂದಾಗ ನಾವು ಆಸ್ಪತ್ರೆಗೆ ಹೋಗ್ತೀವಿ. ಆಸ್ಪತ್ರೆಗೆ ಹೋಗೋ ಮುಂಚೆ ಅದು ಹಾಗೆ ಆಗಬಾರ್ದು, ಏನೂ ಆಗಬಾರ್ದಪ್ಪ ಅನ್ನೋ ರೀತಿಯಾಗಿ ಹೋಗ್ತೀವಿ. ಒಂದು ವೇಳೆ ಏನಾದರೂ ಅಲ್ಲೇನಾದರೂ ಡಾಕ್ಟ್ರು ಈಗ ಸಮಸ್ಯೆ ಇದೆ ಅಂತ ಹೇಳಿದ ತಕ್ಷಣ ಅದಕ್ಕೆ ನಾವು ಮುಂದಿನ ಏನು ಚಿಕಿತ್ಸೆನೋ ಅಥವಾ ಅದನ್ನು ಏನು ವೈದ್ಯರು ಟ್ರೀಟ್ಮೆಂಟ್ ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಬೇಕು. ಸೊ ಇದು ರೀತಿ ಹಾಗೇ ಅಂದರೆ ಈ ತನಿಖೆ ಏನು ನಡೀತಾ ಇದೆ ಈಗ ನ್ಯಾಯದ ಮುಂದಿದೆ. ನ್ಯಾಯಾಲಯ ಏನು ಆಜ್ಞೆ ಮಾಡುತ್ತೋ ಅದನ್ನು ಎಲ್ಲರೂ ಪಾಲಿಸಬೇಕು ಅಂತೇಳಿ ಸುದೀಪ್ ತುಂಬ ತೂಕವಾಗಿ ಪರೋಕ್ಷವಾಗಿ ಅನ್ನೋಕ್ಕಿಂತ ಹೆಚ್ಚಾಗಿ ಚಿತ್ರರಂಗದ ಬೆಳವಣಿಗೆಗೆ ಯಾವುದೇ ಈ ಥರದ ಸುದ್ದಿಗಳು ಬಂದರೂ ಅದು ಕಂಟಕ ಆಗುತ್ತೆ ಅನ್ನೋ ರೀತಿ ಮಾತಾಡಿದ್ರು. ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲಿ ಏನು ಈಗ ಚಿತ್ರರಂಗ ಇದೆ, ಚಿತ್ರರಂಗದ ಬೆಳವಣಿಗೆಗೆ ಸಾಕಷ್ಟು ಕಲಾವಿದರು ಒಗ್ಗೂಡಿ ಚಿತ್ರರಂಗವನ್ನು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗ್ಬೇಕು ಅಂತೇಳಿ ಆಲ್ರೆಡಿ ಡಿಸೈಡ್ ಮಾಡಿದ್ದೀವಿ ಅನ್ನೋ ರೀತಿಯಾಗಂತ ಮಾತಾಡಿದರು. ಅದಷ್ಟೇ ಅಲ್ಲ, ಇವತ್ತು ಮತ್ತೆ ಉಪೇಂದ್ರ ಅವರು, ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ತಮ್ಮ ಇನ್ಸ್ಟಾದಲ್ಲಿ ಒಂದು ಸ್ಟೇಟ್ಮೆಂಟ್ ಹಾಕಿದ್ದಾರೆ. ಸ್ಟೇಟ್ಮೆಂಟ್ ಹಾಕುವ ಮೂಲಕ ತಮ್ಮ ಅಭಿಮಾನಿಗಳಿಗೆ ಮತ್ತು ಜನರಿಗೆ ಒಂದು ರೀತಿ ಸ್ಪಷ್ಟನೆ ನೀಡಿದ್ದಾರೆ. ಏನಂದರೆ ದರ್ಶನ್ ಮತ್ತು ರೇಣುಕಾಸ್ವಾಮಿ ಪಾರದರ್ಶಕವಾಗಿ ವಿಚಾರಣೆ ನಡೆಸಬೇಕು ಅಂಥೇಳಿ ಅವರು ಒಂದು ಪೋಸ್ಟ್ ಮಾಡಿದ್ದಾರೆ. ಕಳೆದ ಕೆಲವು ದಿನಗಳಿಂದ ನಡೀತಾ ಇದೆ ದರ್ಶನ್ ಅವರ ಬಂಧನ, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಮತ್ತು ಅದರ ವಿಚಾರಣೆ ಇಡೀ ಕರ್ನಾಟಕದ ಜನರಷ್ಟೇ ಅಲ್ಲ, ಇಡೀ ಭಾರತಕ್ಕೆ ಒಂದು ಇದು ಆತಂಕ ಮತ್ತು ಎಲ್ಲ ಕೂಡ ಬೆರಗಾಗಿ ನೋಡ್ತಾ ಇದ್ದಾರೆ. ಇದೊಂದು ಹೈ ಪ್ರೊಫೈಲ್ ಪ್ರಕರಣ ಆಗಿದೆ. ಸೊ ಇದು ನಿಷ್ಪಕ್ಷವಾಗಿ ತನಿಖೆ ನಡೀಬೇಕು ಮತ್ತು ನ್ಯಾಯಕ್ಕಾಗಿ ಎಲ್ಲರೂ ಕೂಡ ಜನ ಕಾಯ್ತಾ ಇದ್ದಾರೆ. ಸೊ ರೇಣುಕಾಸ್ವಾಮಿ ಕುಟುಂಬದಲ್ಲಿ ಮತ್ತು ಜನರಲ್ಲಿ, ಟಿ ವಿ ಮಾಧ್ಯಮಗಳಲ್ಲಿ ಹಾಗೂ ದರ್ಶನ್ ಅಭಿಮಾನಿಗಳಲ್ಲೂ ಕೂಡ ಏನೇನೋ ಒಂದು ರೀತಿಯಾದಂತಹ ಆತಂಕ ಇದೆ, ಅನುಮಾನಗಳಿದೆ, ಸೊ ಗೊಂದಲಗಳಿದೆ. ಸೊ ಇವೆಲ್ಲವೂ ಕೂಡ ಒಂದು ರೀತಿ ಊಹಾಪೋಹಗಳು ಹುಟ್ಕೊಳ್ತಾ ಇದ್ದಾವೆ ಈ ರೀತಿಯ ಪ್ರಕರಣದಿಂದ. ಯಾಕಂತಂದರೆ ಯಾವುದೇ ಒಂದು ಕೇಸ್ ಆದರೂ ಕೂಡ ಆ ಕೇಸ್ನ ವಿಚಾರಣೆ ಏನಿದೆ, ಆ ಕೇಸ್ ವಿಚಾರಣೆ ವಿಡಿಯೋ ಸಂಬಂಧಪಟ್ಟಂಥ ವ್ಯಕ್ತಿಗಳ ಕುಟುಂಬದವರ ಜೊತೆ ಹಂಚ್ಕೊಳ್ಬೇಕು ಪೊಲೀಸರು, ಮತ್ತು ಅದು ಕಾನೂನು ಆಗಬೇಕು. ಆ ರೀತಿಯಾದಂಥ ಒಂದು ಕಾನೂನು ಮಾಡಿ ಅನ್ನೋ ಥರದ್ದು. ಅಂದರೆ ಯಾವುದೇ ಒಬ್ಬ ಆರೋಪಿ ಒಳಗಿದ್ದ ಅಂದರೆ ಅಲ್ಲೇನೇನು ನಡೀತದೆ ಅನ್ನೋದನ್ನು ವಿಡಿಯೋ ಮೂಲಕ ಆ ದಾಖಲೆಗಳನ್ನು ಹೊರಗೆ ಬಿಡಬೇಕು, ಜನಗಳಿಗೆ ಎಲ್ರಿಗೂ ತಿಳಿಬೇಕು, ಆ ಕುಟುಂಬದವ್ರಿಗೂ ಕೂಡ ಗೊತ್ತಾಗಬೇಕು ಅನ್ನೋ ರೀತಿಯಾದಂಥ ಕಾನೂನು ಮಾಡಬೇಕು ಅಂಥೇಳಿ ಮಾಡಿದ್ದಾರೆ. ಸೊ ಹಿಂದೆಲ್ಲ ಪೊಲೀಸರು ವಿಚಾರಣೆಯನ್ನು ಏನು ಮಾಡ್ತಿದ್ದಾರೆ ಅಂದರೆ ಬರೆದು ದಾಖಲಿಸ್ತಾ ಇದ್ದರು. ಸೊ ಈಗ ತಂತ್ರಜ್ಞಾನ ಅನ್ನೋದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಸೊ ಆ ತಂತ್ರಜ್ಞಾನನ ಉಪಯೋಗಿಸ್ಕೊಂಡು ಆ ವಿಡಿಯೋ ರೆಕಾರ್ಡನ್ನು ಮತ್ತು ಅದನ್ನೆಲ್ಲ ಲೈವ್ ಸ್ಟ್ರೀಮಿಂಗ್ ಯಾಕೆ ಮಾಡ್ಬೋದು, ಯಾಕೆ ಮಾಡಬಾರ್ದು ಅನ್ನೋ ರೀತಿಯಾದಂಥ ಒಂದು ಪೋಸ್ಟನ್ನು ಹಾಕಿದ್ದಾರೆ. ಅಷ್ಟೇ ಅಲ್ಲ,
ಒಬ್ಬ ಯಾವ್ದಾದ್ರು ಒಬ್ಬ ಸಾರ್ವಜನಿಕ ವ್ಯಕ್ತಿ ಬಗ್ಗೆ ಒಂದು ಕೇಸ್ ಆಗಿದರೆ ಆ ಕೇಸ್ನ ವಿಚಾರಣೆ ವಿಡಿಯೋ ದಾಖಲೆಗಳನ್ನು ಮತ್ತು ಸಾಕ್ಷಿಗಳನ್ನು ಎಲ್ಲ ಸಾಕ್ಷಿಗಳ ವಿವರಗಳನ್ನು ಪೊಲೀಸರು ಸಾರ್ವಜನಿಕವಾಗಿ ತೆರೆದ ಇಡಬೇಕು ಅಂತ ಹೇಳಿ ಉಪೇಂದ್ರ ಅವರು ಆಗ್ರಹ ಮಾಡಿದ್ದಾರೆ. ಸೊ ಇದು ಈ ರೀತಿ ಮೂಲಕ ಒಂದು ಪಾರದರ್ಶಕತೆಯನ್ನು ತೋರಬೇಕು ಅನ್ನೋದು ಅವರ ಇದು. ಯಾಕಂದರೆ ಇದು ಸಾಕ್ಷಿ ನಾಶ ಆಗಲಿ ಅಥವಾ ಪ್ರಭಾವಿಗಳ ಹಸ್ತಕ್ಷೇಪ ಆಗಲಿ ಅಥವಾ ಭ್ರಷ್ಟಾಚಾರ ಇದಕ್ಕೆಲ್ಲ ಒಂದು ತೆರೆ ಎಳೆದಂತಾಗುತ್ತೆ ಅಂಥೇಳಿ ಉಪೇಂದ್ರ ಅವರು ಪೋಸ್ಟ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಈ ಪ್ರಕರಣದ ಸಂಬಂಧಪಟ್ಟಿದ್ದು ಏನಿದೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ಮತ್ತು ಜನರಿಗೆ ಮಾಧ್ಯಮದವರಿಗೂ ಕೂಡ ದರ್ಶನ್ ಅಭಿಮಾನಿಗಳ ಮನಸ್ಸಿನಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ. ಸೊ ಪೊಲೀಸ್ ಮತ್ತು ಟಿ ವಿ ಮಾಧ್ಯಮಗಳ ಬಗ್ಗೆ ಇನ್ನೂ ಒಂದು ರೀತಿಯಾದಂಥ ಗೌರವ ಹೆಚ್ಚುತ್ತೆ ಅನ್ನೋ ಅರ್ಥದಲ್ಲಿ ಉಪೇಂದ್ರ ಅವರು ಈ ಪೋಸ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮತ್ತು ಈಗ ಸ್ಯಾಂಡಲ್ವುಡ್ ಕ್ವೀನ್ ರಮ್ಯಾ ಏನಿದ್ದಾರೆ, ರಮ್ಯಾ ಕೂಡ ಆರಂಭದಿಂದನೂ ಒಂದು ರೀತಿಯಾದ ಧ್ವನಿ ಎತ್ತಿದ್ರು. ಅಂದರೆ ಮೊದಲ ಧ್ವನಿ ಎತ್ತಿದ್ದೇ ಅವರು, ಈಗ ಮತ್ತೊಂದು ಧ್ವನಿ ಎತ್ತಿದ್ದಾರೆ. ಅಂದರೆ ದರ್ಶನ್ ಅವರ ಬ್ಯಾನ್ ವಿಚಾರವಾಗಿ, ದರ್ಶನ್ ಅವರ ಬ್ಯಾನ್ ಯಾಕೆ ಮಾಡಲ್ಲ, ಯಾಕೆ ಆಗಲ್ಲ ಅನ್ನೋ ಥರದ್ದು ಎಲ್ಲ ಕಡೆಯೂ ಧ್ವನಿ ಎತ್ತುತ್ತಾ ಇದ್ವು. ಸೊ ಅದಕ್ಕೆ ವಾಣಿಜ್ಯ ಮಂಡಳಿ ಉತ್ತರ ಕೂಡ ನಡೀತು. ಹಿಂದೆ ನಟಿ ನಿಖಿತಾ ಅವ್ರನ್ನ ಬ್ಯಾನ್ ಮಾಡಿದ್ರಿ, ಸೊ ಈ ಪ್ರಕರಣದಲ್ಲಿ ಯಾಕೆ ಬ್ಯಾನ್ ಮಾಡೋಕ್ಕಾಗ್ತಾಯಿಲ್ಲ ಅನ್ನೋ ಪ್ರಶ್ನೆ ಇಟ್ಟಿದ್ದಾರೆ. ಅಂದರೆ ಕಾನೂನು ಎಲ್ಲರಿಗೂ ಒಂದೇ ಮಾಡಬೇಕು, ನೀವು ಚಿತ್ರರಂಗದವರು ಅವ್ರಿಗಾದ್ರೆ ಬ್ಯಾನ್ ಮಾಡಿದ್ರೆ ಇವ್ರು ಯಾಕೆ ಮಾಡಿಲ್ಲ, ಇಷ್ಟೊಂದು ದೊಡ್ಡ ಪ್ರಕರಣ ಅನ್ನೋ ಅರ್ಥದಲ್ಲಿ. ಸೊ ಸದ್ಯ ಈ ಬೆಳವಣಿಗೆ ನೋಡ್ತಾ ಇದ್ದರೆ ಕನ್ನಡ ಚಿತ್ರರಂಗದ ಪ್ರತಿಯೊಬ್ಬ ಸ್ಟಾರ್ ಈಗ ಎಚ್ಚೆತ್ಕೊಂಡು ಒಬ್ಬೊಬ್ಬರೇ ಧ್ವನಿ ಎತ್ತುತ್ತಾ ಇದ್ದಾರೆ. ಅಂದರೆ ನ್ಯಾಯಯುತವಾಗಿ ನಿಷ್ಪಕ್ಷಪಾತವಾಗಿ ಒಂದು ತನಿಖೆ ನಡಿಬೇಕು, ಆ ಮೂಲಕ ಯಾರಿಗೇನಾದ್ರೂ ಕೂಡ ಅದು ನ್ಯಾಯ ಸಿಗಬೇಕು ಅನ್ನೋ ರೀತಿಯಾದಂಥ ಧ್ವನಿ ಚಿತ್ರನಟನದ್ದು ಆಗಿದೆ. ಇದರ ಜೊತೆಗೆ ಇನ್ನೊಂದಿಷ್ಟು ಕಲಾವಿದರನ್ನು ಕೂಡ ಈಗ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಅಂದರೆ ನೋಡಿ, ಈಗ ಚಿಕ್ಕಣ್ಣ, ಹಾಸ್ಯ ನಟ ಚಿಕ್ಕಣ್ಣ ಅವ್ರಿಗೂ ಕೂಡ ನೋಟಿಸ್ ಹೋಗಿದೆ ಅನ್ನೋ ಥರದ್ದು ಸುದ್ದಿ ಬಂದಿದೆ. ಅಷ್ಟೇ ಅಲ್ಲ, ಈಗ ಏನು ಪ್ರಕರಣ ನಡೀತು, ಪ್ರಕರಣ ಆದ ಬಳಿಕ ಸ್ಟೋನಿ ಬ್ರೋಕ್ನಲ್ಲಿ ಒಂದು ಪಾರ್ಟಿ ನಡೆಯುತ್ತೆ, ಆ ಪಾರ್ಟಿನಲ್ಲಿ ಚಿಕ್ಕಣ್ಣ ಕೂಡ ಇದ್ದರು ಅನ್ನೋ ಸುದ್ದಿ ಬರುತ್ತಿದ್ದಂತೆಯೇ ಈಗ ಪೊಲೀಸರು ಕೂಡ ಚಿಕ್ಕಣ್ಣ ಅವರಿಗೆ ಒಂದು ನೋಟಿಸನ್ನು ನೀಡಿ ಇವತ್ತೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಹೇಳಿದ್ದಾರೆ. ಒಟ್ಟಾರೆ ಇದು ಏನು ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣ ಇದೆ, ಇದು ದಿನ ಕಳೆದಂತೆ ಒಂದೊಂದು ರೀತಿಯ ಬೆಳವಣಿಗೆಗಳು ಕಾಣ್ತಾನೆ ಇದೆ. ಸೊ ಜೂನ್ 20ರವರೆಗೆ ವಿಚಾರಣೆಗೆ ನ್ಯಾಯಾಲಯ ಒಪ್ಪಿಸಿದೆ. ದರ್ಶನ್ ಮತ್ತು ಅವರ ಏನು ಸಹಚರ ಇದ್ದಾರೆ ಅವರೆಲ್ಲರನ್ನೂ ಈಗ ವಿಚಾರಣೆನ ನಡೆಸ್ತಾ ಇದ್ದು, ಸೊ ವಿಚಾರಣೆ ಬಳಿಕ ಮತ್ತೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ. ಅಲ್ಲಿ ಅಂತಿಮವಾಗಿ ಯಾವ ತೀರ್ಪು ನೀಡುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.